ಇಂದಿನಿಂದ ಗಜಲಕ್ಷ್ಮಿ ರಾಜಯೋಗ. ಈ ರಾಶಿಗೆ ಮುಟ್ಟಿದ್ದೆಲ್ಲ ಚಿನ್ನ, ಲಕ್ಷಾಧಿಪತಿ ಆಗುವ ಯೋಗ. ಗ್ರಹದ ಸಾಗಣೆಯನ್ನು ಅವಲಂಬಿಸಿ ಅದೃಷ್ಟದ ಚಕ್ರವು ಬದಲಾಗಬಹುದು. ಗ್ರಹಗಳ ಸ್ಥಾನದಲ್ಲಿನ ಬದಲಾವಣೆಗಳು 12ನೇ ರಾಶಿಯ ಜನರ ಮೇಲೆ ಪರಿಣಾಮ ಬೀರುತ್ತವೆ. ಶುಕ್ರ ಸಂಪತ್ತು ಮತ್ತು ಸಮೃದ್ಧಿಯನ್ನು ಕೊಡುವವನು. ಮೇ 19ರಂದು ಶುಕ್ರವು ವೃಷಭ ರಾಶಿಯನ್ನು ಸಂಕ್ರಮಿಸುತ್ತದೆ. ತತ್ಪರಿಣಾಮವಾಗಿ ವೃಷಭ ರಾಶಿಯಲ್ಲಿ ಗುರು ಮತ್ತು ಶುಕ್ರ ಸಂಯೋಗವು ಗಜಲಕ್ಷ್ಮಿ ರಾಜಯೋಗವನ್ನು ಉಂಟುಮಾಡುತ್ತದೆ. ಈ ಯೋಗವು ತುಂಬ ಮಂಗಳಕರವಾಗಿದೆ. ಮೇಷರಾಶಿಯು ಜೀವನದಲ್ಲಿ ಉತ್ತಮ ಯಶಸ್ಸನ್ನು ನೀಡುತ್ತದೆ. ಆರ್ಥಿಕ ಲಾಭವಿರುತ್ತದೆ. ಈ ಚಿಹ್ನೆಗೆ ಸೇರಿದ ಜನರು ವ್ಯವಹಾರದಲ್ಲಿ ಉತ್ತಮ ಯಶಸ್ಸನ್ನು ಸಾಧಿಸಬಹುದು. ಉದ್ಯೋಗಾಕಾಂಕ್ಷಿಗಳಿಗೂ ಉತ್ತಮ ಸಮಯ. ಗೌರವ ಹೆಚ್ಚುತ್ತದೆ. ಪ್ರೇಮ ಜೀವನ ಚೆನ್ನಾಗಿರುತ್ತದೆ. ಗುರು ಮತ್ತು ಶುಕ್ರರ ಸಂಯೋಗವು ವೃಷಭ ರಾಶಿಯಲ್ಲಿ ಗಜಲಕ್ಷ್ಮಿ ರಾಜಯೋಗವನ್ನು ಉಂಟುಮಾಡುತ್ತದೆ. ಇದು ಅವರಿಗೆ ತುಂಬ ಮಂಗಳಕರವಾಗಿದೆ. ಏನಾದರೂ ದೊಡ್ಡದು ಸಂಭವಿಸಲಿದೆ. ಅವಿವಾಹಿತರು ಮದುವೆಯಾಗಬಹುದು. ನೀವು ಕಾಯುತ್ತಿದ್ದ ವೃತ್ತಿ ಅವಕಾಶ ಸಿಗಲಿದೆ. ಆರ್ಥಿಕ ಲಾಭವಿರುತ್ತದೆ. ಹಣಕಾಸಿನ ಪರಿಸ್ಥಿತಿಯು ಬಲವಾಗಿರುತ್ತದೆ. ಗಜಲಕ್ಷ್ಮಿ ರಾಜಯೋಗವು ಮಕರ ರಾಶಿಯವರಿಗೆ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ. ಯಶಸ್ಸನ್ನು ಸವಿಯಿರಿ. ಯಾರೊಬ್ಬರ ಸಹಾಯದಿಂದ ದೊಡ್ಡ ಲಾಭವನ್ನು ಪಡೆಯುವ ಸಾಧ್ಯತೆಗಳಿವೆ. ಪ್ರೇಮ ಜೀವನ ಚೆನ್ನಾಗಿರುತ್ತದೆ. ಮಕ್ಕಳಿಂದಲೂ ಸಂತೋಷವನ್ನು ಪಡೆಯುತ್ತೀರಿ. ಹಣ ಬರಲಿದೆ. ಈ ನಿರ್ದಿಷ್ಟ ಯೋಗವು ಕುಂಭರಾಶಿಯ ಮೇಲೂ ಪರಿಣಾಮ ಬೀರುತ್ತದೆ. ಜೀವನದಲ್ಲಿ ಸಂತೋಷ ಮತ್ತು ಸಂಪತ್ತು ಹೆಚ್ಚಾಗುತ್ತದೆ. ಹಣ ಸಿಗುವ ಸಾಧ್ಯತೆ ಇದೆ. ಹಳೆಯ ಹೂಡಿಕೆಗಳು ಸಾಧ್ಯತೆ ಇದೆ. ಸಮಾಜದಲ್ಲಿ ಮೌಲ್ಯಗಳು ಹೆಚ್ಚಾಗುತ್ತವೆ. ಸ್ನೇಹಿತರೆ, ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.